ಎಲ್ರಿಗೂ ಸ್ವಾಗತ. ನಮ್ಮ ಅಕ್ಕಪಕ್ಕದಲ್ಲಿ ಇಂಥ ತುಂಬಾ ಜನ ಇರ್ತಾರೆ. ಅವರಿಗೆ ಪ್ರಬಲ ವಾಕ್ಚಾತುರ್ಯ ಇರುತ್ತೆ. ಅವರು ತಮ್ಮ ಸಿಹಿ ಮಾತಿನಿಂದ ಎಲ್ಲರನ್ನೂ ಆಕರ್ಷಿಸ್ತಾರೆ. ಮತ್ತು ಆ ಕಾರಣದಿಂದ ಅವರು ಆಕರ್ಷಣೆಯ ಕೇಂದ್ರನೂ ಆಗಿ ಹೋಗ್ತಾರೆ. ಮತ್ತೆ ನಮ್ಮ ಅಕ್ಕಪಕ್ಕ ಕೆಲವು ಇಂಥ ಜನನೂ ಇರ್ತಾರೆ. ಅವ್ರ ಮಾತು ನಮ್ಮನ್ನ ಚುಚ್ಚುತ್ತೆ. ಅವ್ರ ದೃಷ್ಟಿಯಿಂದ ನಾವು ಯಾವಾಗ್ಲೂ ತಪ್ಪಿಸ್ಕೊಂಡು ಹೋಗೋಕ್ ನೋಡ್ತೀವಿ ಅಲ್ವಾ? ಈ ಮಾತು ವಿಪರೀತ ಶಕ್ತಿಶಾಲಿಯಾಗಿರುತ್ತೆ. ಈಗ ಈ ಶಬ್ದ ಹೊಸ ಜೀವ ಚಿಗುರಿಸಬಹುದು, ಆದ್ರೆ ಅದೇ ಶಬ್ದ ಜೀವ ತಗೀಲೂಬಹುದು. ಹೇಗೆ ಒಂದು ಶಬ್ದ ಮಂತ್ರ ಆಗಿ ಜೀವನ ಹುಟ್ಟಾಕುತ್ತೋ, ಹಾಗೆ ಯಾವುದೋ ಅಪಶಬ್ದ ನಮಗೆ ದುಃಖ ಕೊಟ್ಬಿಡುತ್ತೆ. ನಮ್ಮ ಮನಸ್ಸಲ್ಲಿ ಕೋಪನ ಹುಟ್ಟಾಕತ್ತೆ. ಯಾಕೆ? ಈ ನಮ್ಮ ಮಾತು ಅಮೂಲ್ಯವಾದ್ದು. ಈ ನಮ್ಮ ಮಾತು ಇದೇ ಬ್ರಹ್ಮ. ಅದಕ್ಕೆ ಚೆನ್ನಾಗಿ ಯೋಚಿಸಿ, ಮನಸ್ಸಿನ ತಕಡಿಲಿ ಸರಿಯಾಗಿ ತೂಕ ಮಾಡಿ ನಿಮ್ಮ ಮಾತುಗಳನ್ನ ಬಾಯಿಂದ ಹೊರಗೆ ಹಾಕಿ. ಯಾಕೆ ಅಂದ್ರೆ ನಿಮ್ಮ ಮಾತಲ್ಲೇ ಆರಂಭ ಇದೆ, ನಿಮ್ಮ ಮಾತಲ್ಲೇ ಅಂತ್ಯನೂ. ರಾಧೇ ರಾಧೇ.